ಹಾಯ್ ಹಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 14. ತನ್ನೆದುರು ಕೈಕಟ್ಟಿ ಬಾಗಿಲಿಗೆ ಹೊರಗೆ ತನ್ನನ್ನೇ ದಿಟ್ಟಿಸುತ್ತಿದ್ದವನನ್ನು ನೋಡಿದ ಅಹಾನಳ ಜೀವ ಬಾಯಿಗೆ ಬಂದಿತ್ತು. ಇದ್ದ ಬದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ, ಈಗ ತಾನೇ ನಿಮ್ಮ ಕ್ಯಾಬಿನ್ಗೆ ಕಾಫಿ ತರ್ತಿದ್ದೆ, ಸ್ವಲ್ಪ ಲೇಟ್ ಆಯಿತು, ಸಾರಿ ಸರ್ ಎಂದಳು. ಅವಳ ಭಯ ನೋಡಿ ಅಗಸ್ತ್ಯ ಜೋರಾಗಿ ನಕ್ಕು ಬಿಟ್ಟ. ಅಹಾನ ಆಶ್ಚರ್ಯದಲ್ಲಿಯೇ ಅವನನ್ನು ಕಣ್ಣು ಬಿಟ್ಟು ನೋಡಿದಳು. ಇವರ್ಯಾಕೆ ಹೀಗೆ ನಗುತ್ತಿದ್ದಾರೆ? ನನಗೆ ಅವ ಗ್ರಹಚಾರ ಕಾದಿದೆಯಪ್ಪ ಎಂದು ಹಲುಬಿಕೊಂಡಳು. ಅಹಾನ, ಯು ಆರ್ ಟೂ ಫನ್ನಿ ಎಂದವನು ಇನ್ನಷ್ಟು ಜೋರಾಗಿ ನಕ್ಕು ಬಿಟ್ಟ. ಅಹಾನಳಿಗೆ ತಲೆಬುಡವು ಅರ್ಥವಾಗದೆ ಅವನನ್ನೇ ವಿಚಿತ್ರವಾಗಿ ನೋಡಿದಳು. ಸರಿ, ಕಾಫಿ ಕೊಡು ಎಂದು ಅವಳತ್ತ ಕೈ ಚಾಚಿದ. ಅವಳು ಅವನ ಕೈಗೆ ಕಾಫಿ ಕೊಟ್ಟು ಸುಮ್ಮನೆ ನಿಂತಳು. ಒಂದು ಸಿಪ್ ಕುಡಿದವನು, ಕಾಫಿ ತಣ್ಣಗಾಗಿದೆ ಎಂದನು. ಇಲ್ಲ ಇಲ್ಲ, ನಾನು ಈಗ ತಾನೇ ಕಾಫಿ ಮಾಡಿದ್ದು, ಇಷ್ಟು ಬೇಗ ತಣ್ಣಗಾಗಿರಲ್ಲ ಎಂದು ವಾದಿಸಿದಳು. ಹಾಗಾದರೆ ನಾನು ಸುಳ್ಳು ಹೇಳ್ತಿದ್ದೀನಾ ಎಂದನು ಗಂಭೀರವಾಗಿ. ಅಹಾನಾಗೆ ಏನು ಹೇಳಬೇಕಂತಲೇ ತಿಳಿಯಲಿಲ್ಲ. ಅವನನ್ನೊಮ್ಮೆ ಕಾಫಿ ಮಗ್ಗನ್ನೊಮ್ಮೆ ಬದಲಿಸಿ ನೋಡಿದಳು. ನಿನಗೆ ನಂಬಿಕೆ ಇಲ್ಲ ಅಂದರೆ ನೀನೇ ಕುಡಿದು ನೋಡು ಎಂದು ಕಪ್ಪನ್ನು ಅವಳ ಮುಂದೆ ಚಾಚಿದ. ಅಹಾನ ಅನುಮಾನದಲ್ಲಿಯೇ ಕಪ್ಪನ್ನು ಪಡೆದು ಒಂದು ಸಿಪ್ ಕಾಫಿ ಕುಡಿದಳು. ಕಾಫಿಯ ಕಹಿಯನ್ನು ತಾಳಲಾರದೆ ಮುಖವನ್ನು ಹೇಗೇಗೋ ಮಾಡಿದಳು. ಅಗಸ್ತ್ಯ ಅವಳ ಮುಖ ನೋಡಿ ಮತ್ತೊಮ್ಮೆ ನಕ್ಕ. ಅವನು ಬೇಕಂತಲೇ ಹೀಗೆ ಮಾಡಿದ್ದೆಂದು ತಿಳಿದು ಅವಳಿಗೆ ರೇಗಿ ಹೋಯಿತು. ಇಡಿಯಟ್ ಎಂದು ಬೈದವಳೆ ಅವನ ಭುಜಕ್ಕೆ ಒಂದು ಹೊಡೆದು ಬಿಟ್ಟಳು. ನಿನ್ನ ಬಾಸಿಗೆ ಹೊಡೆಯುವಷ್ಟು ಧೈರ್ಯನಾ ನಿನಗೆ ಎಂದು ಅಗಸ್ತ್ಯ ಗಂಭೀರವಾಗಿ ಹೇಳಿದಾಗ ಅಹಾನಳಿಗೆ ಕೈಕಾಲುಗಳೆಲ್ಲ ನಡುಗಿಬಿಟ್ಟವು. ಇದು ಆಫೀಸ್, ಅಗಸ್ತ್ಯ ನನ್ನ ಬಾಸ್ ಎಂದು ನಾನು ಹೇಗೆ ಮರೆಯಲು ಸಾಧ್ಯ? ಅಹಾನಾ, ಯು ಇಡಿಯಟ್ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡಳು. ಐ ಆಮ್ ಸಾರಿ ಸರ್, ಇನ್ನೊಮ್ಮೆ ಹೀಗಾಗಲ್ಲ ಎಂದು ತಡವರಿಸಿದಳು. ಅಗಸ್ತ್ಯ ನಗು ತಡೆಹಿಡಿದು, ಆಫೀಸಿಗೆ ನೀವು ಕೆಲಸ ಮಾಡೋದಕ್ಕೆ ಬರೋದಾ ಇಲ್ಲ ಹರಟೆ ಹೊಡೆಯಲು ಬರುವುದಾ ಎಂದನು ಅದೇ ಗಂಭೀರತೆಯನ್ನು ಹೊದ್ದು. ಹೋ ಗಾಡ್, ಹಾಗಾದರೆ ಅಗಸ್ತ್ಯ ನಮ್ಮಿಬ್ಬರ ನಡುವೆ ನಡೆದ ಮಾತುಕತೆಗಳೆಲ್ಲವನ್ನು ಕೇಳಿಸಿಕೊಂಡು ಬಿಟ್ಟರಾ ಎಂದು ಅಹಾನಳ ಮುಖದ ಬಣ್ಣವೇ ಹಾರಿಹೋಯಿತು. ಅಹಾನ ತಲೆ ತಗ್ಗಿಸಿ ನಿಂತು ಬಿಟ್ಟಳು. ಅವಳಿಗೆ ಅವಳ ಮೇಲೆಯೇ ನಾಚಿಕೆಯಾಗತೊಡಗಿತು. ಬಟ್ ದ್ಯಾಟ್ ವಾಸ್ ಅ ಗುಡ್ ಒನ್, ಯು ಡಿಡ್ ರೈಟ್ ಎಂದು ಅಗಸ್ತ್ಯ ಹೇಳಿದಾಗ ಅಹಾನ ಆಶ್ಚರ್ಯದಲ್ಲೇ ತಲೆ ಎತ್ತಿ ಅವನನ್ನು ನೋಡಿದಳು. ಅವನ ಮುಖದ ಮೇಲಿದ್ದ ತುಂಟನಗೆ ನೋಡಿದಾಗ ಅವನು ಮತ್ತೊಮ್ಮೆ ತನ್ನನ್ನು ಫೂಲ್ ಮಾಡಿದ್ದು ನೆನೆದು ಅಹಾನಳಿಗೆ ಕೋಪ ಉಕ್ಕಿ ಬಂತು. ಕೋಪದಲ್ಲಿಯೇ ಅವನನ್ನು ತಳ್ಳಿಕೊಂಡು ಹೊರಟು ಹೋದರೆ ಅಗಸ್ತ್ಯ ಅವಳ ಕೋಪ ನೋಡಿ ಮತ್ತೊಮ್ಮೆ ಜೋರಾಗಿ ನಕ್ಕಿದ್ದ. ಕೋಪದಲ್ಲಿಯೇ ತನ್ನ ಕ್ಯಾಬಿನ್ ಹೊಕ್ಕ ಅಹಾನ ಬಾಟಲಿಯನ್ನು ತೆಗೆದುಕೊಂಡು ಘಟಘಟನೆ ನೀರು ಕುಡಿದು ಅದನ್ನು ಟೇಬಲ್ ಮೇಲೆ ಕುಕ್ಕಿದಳು. ಇಡಿಯಟ್, ನನ್ನನ್ನೇ ತಮಾಷೆ ಮಾಡ್ತಾನೆ ಎಂದು ಅಗಸ್ತ್ಯನನ್ನು ಬೈದುಕೊಂಡಳು. ಬಹುವಚನ ಏಕವಚನಕ್ಕೆ ಅದ್ಯಾವಾಗ ತಿರುಗಿತೋ ತಿಳಿಯಲಿಲ್ಲ ಅವಳಿಗೆ. ವಾಶ್ರೂಮ್ ಹೊಕ್ಕು ಚೆನ್ನಾಗಿ ಮುಖ ತೊಳೆದುಕೊಂಡ ಬಂದ ನಂತರ ಕೋಪ ಸ್ವಲ್ಪ ತಣ್ಣಗಾಯಿತು. ಗಾಡ್, ನಾನು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೇನೆ? ಅಗಸ್ತ್ಯ ಇಲ್ಲಿನ ಬಾಸ್, ಅವರೇನೇ ಮಾಡಿದರೂ ಅವರ ಮೇಲೆ ನಾನು ಕೋಪ ತೋರಿಸುವ ಹಾಗಿಲ್ಲ. ಅದರಲ್ಲೂ ಅಗಸ್ತ್ಯ ಮೊದಲೇ ತುಂಬ ಸೀರಿಯಸ್ ಆ್ಯಂಡ್ ಆರೋಗೆಂಟ್, ತಾಳ್ಮೆ ತುಂಬ ಕಡಿಮೆ. ಇದನ್ನೇ ಸೀರಿಯಸ್ ಆಗಿ ತಗೊಂಡು ನನ್ನನ್ನು ಕೆಲಸದಿಂದ ಕಿತ್ತು ಹಾಕಿಬಿಟ್ಟರೆ ಎಂಬ ಯೋಚನೆ ಸುಳಿತದ್ದೇ ಅವಳಿಗೆ ಸ್ವಲ್ಪ ಭಯವಾಯಿತು. ಈಗೇನು ಮಾಡಲಿ ಎಂದು ಉಗುರು ಕಚ್ಚುತ್ತಾ ಕುಳಿತಳು. ಸಮಯ ಆಗಲೇ 11:30. ಅವನ ಇಂದಿನ ದಿನದ ಶೆಡ್ಯೂಲ್ ನೋಡಿದಳು. 12ಕ್ಕೆ ಮೀಟಿಂಗ್, 1:30ಕ್ಕೆ ಕ್ಲೈಂಟ್ ಜೊತೆ ಲಂಚ್ ಮೀಟಿಂಗ್, ನಂತರ 4 ಗಂಟೆಗೆ ಮತ್ತೊಂದು ಮೀಟಿಂಗ್ ಎಂದುಕೊಂಡವಳು ಸ್ವಲ್ಪ ಸಮಯ ಕಂಪ್ಯೂಟರಿನಲ್ಲಿ ಏನೋ ಕೆಲಸ ಮಾಡಿ ಮೀಟಿಂಗ್ ರೂಮ್ ರೆಡಿ ಮಾಡಿಸಲು ಹೋದಳು. ಪಿಯೋನ್ ಸಹಾಯದಿಂದ ಎಲ್ಲ ಚೇರುಗಳ ಮುಂದೆ ವಾಟರ್ ಬಾಟಲ್ ಮತ್ತು ಸ್ನ್ಯಾಕ್ಸ್ ಇಡಿಸಿ ಪ್ರಾಜೆಕ್ಟರ್ ಎಲ್ಲವನ್ನು ಚೆಕ್ ಮಾಡಿದ ಮೇಲೆ ಅಗಸ್ತ್ಯನಿಗೆ ಮೀಟಿಂಗ್ ಬಗ್ಗೆ ನೆನಪಿಸಲು ಅವನ ಕ್ಯಾಬಿನ್ ಕಡೆ ನಡೆದಳು. ಎದುರಿಗೆ ಸರಸ್ವತಿಯವರು ಸಿಕ್ಕರು. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಿನ್ನೆ ಯಾಕೆ ಆಫೀಸ್ಗೆ ಬಂದಿರಲಿಲ್ಲ ನೀವು ಎಂದು ಕೇಳಿದಳು. ಐ ಆಮ್ ಫೈನ್ ಅಹಾನ, ನಿನ್ನೆ ಮಗ ಮತ್ತು ಸೊಸೆ ಮನೆಗೆ ಬಂದಿದ್ದರು, ಹಾಗಾಗಿ ನಾವೆಲ್ಲ ಪಿಕ್ನಿಕ್ ಹೋಗಿದ್ವಿ ಎಂದರು. ಹೋ ನೈಸ್ ಎಂದಳು ಅಹಾನ. ನಿನ್ನ ಬಗ್ಗೆ ಹೇಳು, ಇಲ್ಲಿ ಹೇಗೆ ಅನಿಸ್ತಿದೆ ನಿನಗೆ? ಎಲ್ಲ ಅಡ್ಜಸ್ಟ್ ಆಯಿತಾ? ಬಾಸ್ ಹೇಗೆ ಅನಿಸಿದರು ಎಂದು ಕೇಳಿದರು. ನಾನು ವರ್ಕ್ ಮಾಡೋದಕ್ಕೆ ಶುರು ಮಾಡಿ ಕೇವಲ 2 ದಿನ ಆಗಿರೋದು, ಹಾಗಾಗಿ ಇನ್ನೂ ಹೆಚ್ಚೇನೂ ತಿಳಿದಿಲ್ಲ. ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತಿದ್ದೇನೆ. ಇನ್ನು ಬಾಸ್ ಪರವಾಗಿಲ್ಲ ಎಂದಳು ನಕ್ಕು.
ಅವಳ ಉತ್ತರ ಕೇಳಿ ಸರಸ್ವತಿಯವರ ಮೊಗದ ಮೇಲೆ ನಗು ಮೂಡಿತ್ತು. ಇಲ್ಲಿಯವರೆಗೆ ಅಗಸ್ತ್ಯನ ಪಿಯೆ ಆಗಿ ಬಂದವರಲ್ಲಿ ಯಾರೂ ಕೂಡ ಅಗಸ್ತ್ಯನನ್ನು ಬೈದುಕೊಳ್ಳದೆ ಇದ್ದವರೇ ಅಲ್ಲ. ಅಂಥದ್ದರಲ್ಲಿ ಮೊದಲ ಬಾರಿಗೆ ಒಬ್ಬಳು, ಅದರಲ್ಲೂ ಅಹಾನಾಳಂತಹ ಸೂಕ್ಷ್ಮ ಹುಡುಗಿ ಅವನನ್ನು ಬೈದುಕೊಳ್ಳದೆ ಇದ್ದದ್ದು ನೋಡಿ ಅವರಿಗೆ ನಿಜಕ್ಕೂ ಆಶ್ಚರ್ಯವೆನಿಸಿತು. ಹಾಗಾದರೆ ಬಾಸ್ ಇನ್ನೂ ನಿನಗೆ ಅವರ ಇನ್ನೊಂದು ಮುಖ ತೋರಿಸಿಲ್ಲ ಅನಿಸುತ್ತೆ ಎಂದು ನಕ್ಕರು ಸರಸ್ವತಿ. ಯಾಕೆ ಎಲ್ಲರೂ ಬಾಸ್ ಬಗ್ಗೆ ಇಷ್ಟೊಂದು ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದು? ನನಗೇನೋ ಅವರು ನೀವೆಲ್ಲ ಹೇಳುವಷ್ಟು ಕೆಟ್ಟವರಲ್ಲ ಅನಿಸುತ್ತೆ ಎಂದಳು ಗಂಡನನ್ನು ಬಿಟ್ಟುಕೊಡದೆ. ಸರಸ್ವತಿ ತುಂಟತನದಲ್ಲಿ ಅವಳ ಕಡೆ ಹುಬ್ಬು ಹಾರಿಸಿದರು. ಏನು ವಿಷಯ, ಬಾಸ್ ಬಗ್ಗೆ ಇಷ್ಟೊಂದು ಕನ್ಸನಾ ಎಂದರು. ಅಹಾನಾಳ ಮುಖ ಮುಜುಗರಕ್ಕೆ ಕೆಂಪಾಗಿ ಬಿಟ್ಟಿತು. ಹಾಗೆಲ್ಲ ಏನಿಲ್ಲ ಮ್ಯಾಮ್, ನನಗೆ ಅನಿಸಿದ್ದು ಹೇಳಿದೆ ಅಷ್ಟೇ ಎಂದಳು. ಅವಳ ಕೆಂಪು ಮುಖ ನೋಡಿ ಸರಸ್ವತಿ ಜೋರಾಗಿ ನಕ್ಕು ಬಿಟ್ಟರು. ಐ ಆಮ್ ಜಸ್ಟ್ ಜೋಕಿಂಗ್ ಅಹಾನಾ ಎಂದು ಇನ್ನಷ್ಟು ನಕ್ಕರು. ನಂತರ ಏನು ನೆನೆಸಿಕೊಂಡವರಂತೆ, ನಿನ್ನ ಜೊತೆ ಇಲ್ಲಿ ಯಾರೂ ಕೆಟ್ಟದಾಗಿ ವರ್ತಿಸಿಲ್ಲ ತಾನೇ ಎಂದರು. ಕೆಟ್ಟದಾಗಿ ಅಂತೇನಿಲ್ಲ, ಆದರೆ ಆ ರಿಸೆಪ್ಷನಿಸ್ಟ್ ಇದ್ದಾರಲ್ಲ ಡಯಾನಾ, ಅವರಿಗೆ ನಾನಂದರೆ ಇಷ್ಟ ಇಲ್ಲ ಅನಿಸುತ್ತೆ. ಈಗ ಸ್ವಲ್ಪ ಹೊತ್ತಲ್ಲಿ ಬಂದು ಏನೇನೋ ಹೇಳ್ತಿದ್ರು, ಆದರೆ ನಾನು ಅವರಿಗೆ ಸರಿಯಾಗಿ ಪಾಠ ಕಲಿಸಿದೆ ಎಂದು ನಕ್ಕಳು. ಸರಸ್ವತಿ ಸಹ ಮುಗುಳ್ನಕ್ಕು, ಸರಿಯಾಗಿಯೇ ಮಾಡಿದ್ದೀಯಾ ಅಹಾನಾ, ಆ ಹುಡುಗಿಗೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಕೊಬ್ಬು ಜಾಸ್ತಿನೇ ಇದೆ. ಯಾರಿಗೂ ಕೂಡ ಮರ್ಯಾದೆ ಕೊಟ್ಟು ಮಾತನಾಡಿಸುವುದಿಲ್ಲ ಎಂದರು. ಇನ್ನು ಮುಂದೆ ನೋಡ್ತೀರಿ, ನನ್ನ ಸಹವಾಸಕ್ಕೆ ಬಂದರೆ ಅವರಿಗೆ ಹೇಗೆ ನೀರಿಳಿಸಿ ಕಳಿಸ್ತೀನಿ ಅಂತ ಎಂದವಳು. ಓಕೆ ಮ್ಯಾಮ್, ಈಗ ಸರ್ಗೆ ಮೀಟಿಂಗ್ ಇದೆ, ಅವರಿಗೆ ಒಮ್ಮೆ ನೆನಪಿಸಿ ಬರಬೇಕು. ನಾನಿನ್ನು ಹೊರಡ್ತೀನಿ, ಲೇಟ್ ಆದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತೇ ಇದೆಯಲ್ಲ ಎಂದಳು. ಓಕೆ ನೀನು ಹೊರಡು. ನೀನು ಇಷ್ಟು ಬೇಗ ಬಾಸಿನ ಇನ್ನೊಂದು ಮುಖ ನೋಡೋದು ನನಗೂ ಕೂಡ ಇಷ್ಟವಿಲ್ಲ ಎಂದು ಕಣ್ಣು ಮಿಟುಕಿಸಿ ನಕ್ಕರು. ಓಕೆ ಬಾಯ್ ಎಂದವಳು ಅಗಸ್ತ್ಯನ ಕ್ಯಾಬಿನ್ ಕಡೆ ಹೆಜ್ಜೆ ಹಾಕಿದಳು. ಅಗಸ್ತ್ಯನ ಕ್ಯಾಬಿನ್ ಮುಂದೆ ನಿಂತು ಡೋರ್ ನಾಕ್ ಮಾಡಿದವಳು ಗೆಟ್ ಇನ್ ಎಂಬ ಅವನ ಗಡಸು ಧ್ವನಿ ಕೇಳುತ್ತಲೇ ಒಳಬಂದಳು. ಅಗಸ್ತ್ಯ ಅವಳ ಕಡೆ ನೋಡಿ ಹುಬ್ಬು ಹಾರಿಸಿ ನಕ್ಕ. ಅಹಾನಾಳ್ಗೆ ಮುಜುಗರವಾಯಿತು. ಸರ್, 12 ಗಂಟೆಗೆ ಚೌಧರಿ ಗ್ರೂಪ್ ಆಫ್ ಕಂಪನಿಯವರ ಜೊತೆ ಮೀಟಿಂಗ್ ಇದೆ ಎಂದಳು. ವಾಚಿನಲ್ಲಿ ಸಮಯ ನೋಡಿಕೊಂಡವನು ಪರಿಶೀಲಿಸುತ್ತಿದ್ದ ಫೈಲನ್ನು ಎತ್ತಿಟ್ಟು, ಮೀಟಿಂಗ್ ರೂಮ್ ರೆಡಿ ಇದೆ ತಾನೇ ಎಂದು ಕೇಳಿದನು. ಎಸ್ ಸರ್ ಎಂದಳು ಮುದ್ದಾಗಿ. ಲೆಟ್ಸ್ ಗೋ ಎಂದವನು ತನ್ನ ಚೇರಿನಿಂದ ಪ್ರೆಸೆಂಟೇಷನ್ನಿಗೆ ಸಂಬಂಧಪಟ್ಟ ಫೈಲ್ ಎತ್ತುಕೊಂಡು ಅವಳ ಮುಂದೆ ಹೋದವನು ಹಿಂದೆ ತಿರುಗಿ ಬಂದು ಸಾರಿ ಫಾರ್ ಲೇಟರ್ ಎಂದನು. ಅಹಾನಾಳಿಗೆ ಯಾಕೆಂದು ಅರ್ಥವಾಗಲಿಲ್ಲ. ಅವನನ್ನೇ ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡಿದಳು. ಈ ಹುಡುಗಿಗೆ ತಾನೇಕೆ ಸಾರಿ ಕೇಳಿದೆ ಎಂದು ಅರ್ಥವಾಗಿಲ್ಲ ಎಂದು ಅವಳ ಮುಖಭಾವದಲ್ಲಿಯೇ ತಿಳಿಯಿತು ಅವನಿಗೆ. ರೇಗಿಸಿದ್ದಕ್ಕೆ ಸಾರಿ ಎಂದನು ಮತ್ತೊಮ್ಮೆ. ಮುದ್ದಾಗಿ ನಕ್ಕು ಇಟ್ಸ್ ಓಕೆ, ಐ ಡೋಂಟ್ ಮೈಂಡ್ ಎಂದಳು. ಗುಡ್ ಎಂದವನು ಮುಂದೆ ಹೋದರೆ ಅವನು ಅವಳ ಹಿಂದೆ ನಡೆಯಲಾರದೆ ಓಡಿಕೊಂಡೇ ಹೋದಳು. ಅಗಸ್ತ್ಯ ರೂಮಿಗೆ ಬಂದು ಎಲ್ಲವನ್ನು ಮತ್ತೊಮ್ಮೆ ಪರಿಶೀಲಿಸುತ್ತಿದ್ದ. ಚೌಧರಿ ಗ್ರೂಪ್ ಆಫ್ ಕಂಪನಿಯ CEO ಕುನಾಲ್ ಚೌಧರಿ ಮತ್ತವರ ಮಗ ಕರಣ್ ಚೌಧರಿ ಹಾಗೂ ಕೆಲವು ಸ್ಟಾಫ್ಗಳು 2 ನಿಮಿಷಗಳ ಅಂತರದಲ್ಲಿ ಮೀಟಿಂಗ್ ರೂಮಿನ ಕಡೆಗೆ ಬಂದರು. ಅಹಾನಾ ಮತ್ತು ಅಗಸ್ತ್ಯ ಇಬ್ಬರು ಅವರೆಲ್ಲರನ್ನು ವೆಲ್ಕಮ್ ಮಾಡಲು ನಿಂತರು. ಮೊದಲು ಅಗಸ್ತ್ಯ ಅಪ್ಪ ಮತ್ತು ಮಗ ಇಬ್ಬರ ಕೈಕುಲುಗಿ ಹಲೋ ಎಂದ. ಇಬ್ಬರು ಅವನಿಗೆ ಮರು ವಿಶ್ ಮಾಡಿದರು. ಕರಣ್ನ ದೃಷ್ಟಿ ನಂತರ ತಿರುಗಿದ್ದವು ಅಗಸ್ತ್ಯನ ಪಕ್ಕ ಮುಗುಳ್ನಗು ಹೊತ್ತು ತಿಳಿಗುಲಾಬಿ ಬಣ್ಣದ ಡ್ರೆಸ್ ತೊಟ್ಟು ಸುಂದರವಾಗಿ ಕಾಣುತ್ತಿದ್ದ ಅಹಾನಾಳ ಕಡೆಗೆ. ಕರಣ್ ಬಂದಾಗಿನಿಂದಲೂ ಅವನನ್ನೇ ಗಮನಿಸುತ್ತಿದ್ದ ಅಗಸ್ತ್ಯ. ಅವನ ದೃಷ್ಟಿ ಅಹಾನಾಳ ಮೇಲೆ ಬಿದ್ದು ಅವನ ಮುಖದ ಮೇಲೆ ಒಂದು ನಗು ಮೂಡಿದಾಗ ಅಗಸ್ತ್ಯನಿಗೆ ಉರಿದು ಹೋಗಿತ್ತು. ಅವನ ಕಣ್ಣುಗಳು ಅಹಾನಾ ಮೈತುಂಬ ಹರಿದಾಡಿದಾಗ ಅಗಸ್ತ್ಯನ ಕೈಗಳು ಮುಷ್ಟಿ ಕಟ್ಟಿದವು. ಸಹಿಸಿಕೊಂಡು ಸುಮ್ಮನೆ ನಿಂತ. ದಿಸ್ ಈಸ್ ಎಂದು ಕರಣ್ ಅಹಾನಾ ಕಡೆ ತೋರಿಸಿದಾಗ ಉಕ್ಕುತ್ತಿದ್ದ ಕೋಪವನ್ನು ನಿಗ್ರಹಿಸಿದ ಅಗಸ್ತ್ಯ ದಿಸ್ ಈಸ್ ಮೈ PA ಮಿಸ್ ಅಹಾನಾ ಎಂದು ಪರಿಚಯಿಸಿದ. ಅಹಾನಾ ನಕ್ಕು ಹೆಲೋ ಸರ್, ನೈಸ್ ಟು ಮೀಟ್ ಯು ಎಂದು ಕೈ ಚಾಚಿದಳು. ಹೆಲೋ ಬ್ಯೂಟಿಫುಲ್, ಇಟ್ಸ್ ಪ್ಲೆಷರ್ ಟು ಮೀಟ್ ಯು ಎಂದು ಅವಳ ಅಂಗೈಗೆ ಮುದ್ದಿಟ್ಟು ಬಿಟ್ಟ. ಅಹಾನಾ ಸರಕ್ಕನೆ ಕೈ ಹಿಂತೆಗೆದುಕೊಂಡು ಬಿಟ್ಟಳು. ಅವಳಿಗೆ ಬಹಳವೇ ಮುಜುಗರವಾಗಿತ್ತು. ಅಗಸ್ತ್ಯನ ಕಡೆ ನೋಡಿದರೆ ಅವನಾಗಲೇ ಕೋಪದಲ್ಲಿ ಅವಳನ್ನೇ ದಿಟ್ಟಿಸುತ್ತಿದ್ದ. ಅಹಾನಾ ಅವನ ಕೋಪದ ಮುಖ ನೋಡಿ ಒಮ್ಮೆ ಬೆಚ್ಚಿಬಿಟ್ಟಳು. ಇವರ್ಯಾಕೆ ನನ್ನನ್ನು ಹೀಗೆ ಗುರಾಯಿಸ್ತಿದ್ದಾರೆ, ನಾನೇನು ಮಾಡಿದೆ ಎಂದುಕೊಂಡಳು ಮನಸ್ಸಿನಲ್ಲೇ.
ಕುನಾಲ್ ಅವರು ಮುಂದೆ ಬಂದು, ಡೋಂಟ್ ಮೈಂಡ್ ಹಿಮ್ ಅಹಾನ, ಇವನು ಬೆಳೆದಿದ್ದೆಲ್ಲ ಫಾರಿನ್ನಿನಲ್ಲಿ, ಹಾಗಾಗಿ ಅಲ್ಲಿಯ ಕಲ್ಚರ್ಗೆ ತುಂಬ ಹೊಂದಿಕೊಂಡು ಬಿಟ್ಟಿದ್ದಾನೆ ಎಂದು ಮಗನ ಪರವಹಿಸಿದರು. ಇಟ್ಸ್ ಓಕೆ ಸರ್, ಪ್ಲೀಸ್ ಬಿ ಸೀಟೆಡ್ ಎಂದು ಬಲವಂತವಾಗಿ ಮುಖದ ಮೇಲೆ ನಗು ತಂದುಕೊಂಡಳು. ನಂತರ ಎಲ್ಲರೂ ಬಂದು ತಮ್ಮ ತಮ್ಮ ಜಾಗಗಳಲ್ಲಿ ಕುಳಿತರು. 2 ನಿಮಿಷದಲ್ಲಿ ಮೀಟಿಂಗ್ ಶುರುವಾಯಿತು. ಮೀಟಿಂಗಿನುದ್ದಕ್ಕೂ ಕರಣ್ನ ದೃಷ್ಟಿ ಅಹಾನಾಳನ್ನು ಬಿಟ್ಟು ಬೇರೆಲ್ಲೂ ಹರಿಯಲೇ ಇಲ್ಲ. ಅವನ ದೃಷ್ಟಿ ತನ್ನ ಮೇಲಿರುವುದು ತಿಳಿದೂ ಕೂಡ ಅಹಾನಳಿಗೆ ಏನು ಮಾಡಲು ಸಾಧ್ಯವಿಲ್ಲ. ಅವನ ಮುಂದೆ ಕೂರಲು ಅವಳಿಗಂತೂ ಬಹಳವೇ ಕಿರಿಕಿರಿಯಾಗುತ್ತಿತ್ತು. ಎಷ್ಟು ಹೊತ್ತಿಗೆ ಈ ಮೀಟಿಂಗ್ ಮುಗಿಯುತ್ತಪ್ಪ ಎಂದು ಗೋಣಾಡಿಸಿಕೊಂಡೇ ಕುಳಿತಳು. ಇನ್ನು ಅಗಸ್ತ್ಯ ಮೀಟಿಂಗಿನ ಕಡೆಗೆ ಅದೆಷ್ಟು ಗಮನ ಕೊಟ್ಟನೋ ಅವನಿಗೆ ಗೊತ್ತು. ಅವನಂತೂ ಕರಣ್ಣನ್ನು ಕಣ್ಣಿನಲ್ಲೇ ಕೊಂದು ಬಿಡುವಂತೆ ಗುರಾಯಿಸುತ್ತಿದ್ದ. ಕರಣ್ ಮತ್ತು ಅಗಸ್ತ್ಯನ ದೃಷ್ಟಿಯುದ್ಧದ ನಡುವೆಯೇ ಅಂದಿನ ಮೀಟಿಂಗ್ ಮುಗಿದಿತ್ತು. ಆ ಮೀಟಿಂಗ್ ಮುಗಿಯುವಷ್ಟರಲ್ಲಿ ಅಗಸ್ತ್ಯ ಕೋಪದಲ್ಲಿ ಸಿಡಿಯುವುದೊಂದೇ ಬಾಕಿ. ಅಸಾಧ್ಯವಾದ ಕೋಪವನ್ನು ಹರಸಾಹಸ ಮಾಡಿ ತಡೆಹಿಡಿದಿದ್ದ. ಕರಣ್ ಏನಾದರೂ ಅವನ ಕ್ಲೈಂಟಿನ ಮಗನಾಗದೆ ಬೇರೆ ಯಾರಾದರೂ ಆಗಿದ್ದರೆ ಅವನ ಹೆಂಡತಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕೆ ಅವನ ಕಣ್ಣುಗಳನ್ನೇ ಕಿತ್ತು ಹಾಕಿಬಿಟ್ಟಿರುತ್ತಿದ್ದನು. ಆದರೆ ಅವನು ಅಸಹಾಯಕ. ಇನ್ನು ಅಹಾನಾಳಂತೂ ಮೀಟಿಂಗ್ ಮುಗಿದ ಖುಷಿಗೆ ಅಬ್ಬಾ ಸದ್ಯ ಈ ಮೀಟಿಂಗ್ ಮುಗೀತು ಎಂದು ದೊಡ್ಡದಾದ ನಿಟ್ಟುಸಿರು ಬಿಟ್ಟಿದ್ದಳು. ಮೀಟಿಂಗ್ ಸರಾಗವಾಗಿ ಮುಗಿಯಿತು. ಡೀಲ್ ಕೂಡ ಕುದುರಿತ್ತು. ಕುನಾಲ್ ಚೌಧರಿ ಅವರು ಅಗಸ್ತ್ಯನ ಕೈಕುಲುಕಿ, ದ್ಯಾಟ್ ವಾಸ್ ಅ ವೆರಿ ಇಂಪ್ರೆಸಿವ್ ಐಡಿಯಾ ಮಿಸ್ಟರ್ ಭಾರದ್ವಾಜ್, ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಎಂದರು. ಥ್ಯಾಂಕ್ ಯು ಮಿಸ್ಟರ್ ಚೌಧರಿ, ಇನ್ನೆರಡು ದಿನಗಳಲ್ಲಿ ನಮ್ಮ ಅಡ್ವೊಕೇಟ್ ಕಾಂಟ್ರಾಕ್ಟ್ ಪೇಪರ್ಗಳನ್ನು ನಿಮಗೆ ಸೆಂಡ್ ಮಾಡ್ತಾರೆ, ನೋಡಿ ಒಮ್ಮೆ ಸೈನ್ ಮಾಡಿಬಿಡಿ ಎಂದನು ಅಗಸ್ತ್ಯ. ಈಗ ಅವನು ಪಕ್ಕಾ ಬಿಸ್ನೆಸ್ಮನ್. ತನ್ನ ವೈಯಕ್ತಿಕ ವಿಷಯಗಳು ಅವನ ವ್ಯವಹಾರದ ಮೇಲೆ ಪರಿಣಾಮ ಬೀರಲು ಬಿಡುವಷ್ಟು ದಡ್ಡನಲ್ಲ ಅವ. ಅಫ್ಕೋರ್ಸ್, ಹಾಗೆಯೇ ಇವತ್ತು ಸಂಜೆ ನಮ್ಮ 30ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೆ, ಯು ಮಸ್ಟ್ ಕಮ್ ಎಂದರು. ಡೆಫಿನೆಟ್ಲಿ, ಈಗ ನೀವು ನಮ್ಮ ಕ್ಲೈಂಟ್, ನೀವು ಕರೆದ ಮೇಲೆ ನಾವು ಬರಲೇಬೇಕು ಎಂದು ನಕ್ಕನು ಅಗಸ್ತ್ಯ. ಯು ಆರ್ ಅ ವೆರಿ ಸ್ಮಾರ್ಟ್ ಗಾಯ್ ಎಂದು ಅಗಸ್ತ್ಯನನ್ನು ಹೊಗಳಿದವರು ನಂತರ ಅಹಾನಾಳ ಕಡೆಗೆ ತಿರುಗಿ, ಆ್ಯಂಡ್ ಯು ಬ್ಯೂಟಿಫುಲ್ ಗರ್ಲ್, ನೀನು ಕೂಡ ಮಿಸ್ ಮಾಡದೆ ಬರಬೇಕು, ನಿನ್ನಂತಹ ಬ್ಯೂಟಿಫುಲ್ ಹುಡುಗಿಯರಿಂದಲೇ ಪಾರ್ಟಿಗೆ ಒಂದು ಕಳೆ ಎಂದು ದೊಡ್ಡದಾಗಿ ನಕ್ಕವರು ತಮ್ಮ PAಗೆ ಇನ್ವಿಟೇಷನ್ ಕಾರ್ಡ್ ಕೊಡುವಂತೆ ಸನ್ನೆ ಮಾಡಿದರು. ಅಹಾನ ಬಲವಂತವಾಗಿ ನಕ್ಕು ಇನ್ವಿಟೇಷನ್ ಕಾರ್ಡ್ ತೆಗೆದುಕೊಂಡು, ಖಂಡಿತ ಸರ್ ಎಂದು ಅಗಸ್ತ್ಯನ ಕಡೆ ನೋಡಿದರೆ ಅವನು ಕೋಪದಲ್ಲಿ ಯಾವಾಗ ಬೇಕಾದರೂ ಸಿಡಿಯುವಂತೆ ಕಾಣುತ್ತಿದ್ದ. ಕಣ್ಣಿನಲ್ಲಿಯೇ ಅವಳ ಕಡೆ ಕೆಂಡ ಉಗುಳುತ್ತಿದ್ದ. ಅಹಾನ ಒಮ್ಮೆ ನೋಡಿದವಳು ಉಗುಳು ನುಂಗಿದಳು. ನನ್ನನ್ಯಾಕೆ ಇದರ ಮಧ್ಯೆ ಎಲ್ಲ ಎಳೆದಾಡ್ತಿದ್ದಾರೆ, ಕೇವಲ ಅಗಸ್ತ್ಯನನ್ನು ಇನ್ವೈಟ್ ಮಾಡಿದರೆ ಸಾಕಾಗ್ತಿರ್ಲಿಲ್ವಾ ಎಂದು ಮನಸ್ಸಿನಲ್ಲಿಯೇ ಹಲುಬಿಕೊಂಡಳು. ಆದರೆ ಬಾಯಿ ಬಿಟ್ಟು ಹೇಳುವಂತಿಲ್ಲ. ಎಷ್ಟೇ ಆದರೂ ಅವರು ಅಗಸ್ತ್ಯನ ಕ್ಲೈಂಟ್ಗಳಲ್ಲವೇ, ಅವರಿಗೆ ಇಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ. ಓಕೆ ಅಗಸ್ತ್ಯ, ನಾವಿನ್ನು ಹೊರಡ್ತೀವಿ ಎಂದರು ಮಿಸ್ಟರ್ ಚೌಧರಿ. ಅಹಾನಾಳ ಕಡೆಗೆ, ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಯು ಇನ್ ದ ಪಾರ್ಟಿ ಬ್ಯೂಟಿಫುಲ್, ಯು ಮಸ್ಟ್ ಕಮ್, ಐಲ್ ಬಿ ವೇಟಿಂಗ್ ಎಂದು ಕರಣ್ ಕಣ್ಣು ಹೊಡೆದು ಮತ್ತೊಮ್ಮೆ ಅವಳ ಕೈಗಳಿಗೆ ಚುಂಬಿಸಿದಾಗಲಂತೂ ಸತ್ತೇ ಎಂದುಕೊಂಡಳು. ಕರಣ್ ಅವರ ಕ್ಲೈಂಟ್ ಆಗಿದ್ದರಿಂದ ಮನಬಂದಂತೆ ಅವನಿಗೆ ಬೈಯುವಂತೆಯೂ ಇರಲಿಲ್ಲ ಅಹಾನ. ಅವನಿಗೆ ಒಂದು ನಾಟಕದ ನಗೆ ಕೊಟ್ಟಳು. ಕರಣ್ ಮುಖದ ಮೇಲೆ ಕಿರುನಗೆ ಮೂಡಿತ್ತು. ಸೀನಿಯರ್ ಚೌಧರಿಯವರು ಅಹಾನಾಳ ಕಡೆ ತಿರುಗಿ, ಕಾಂಟ್ ಹೆಲ್ಪ್, ಇದರಲ್ಲಿ ಅವನದ್ದು ಯಾವುದೇ ರೀತಿಯ ತಪ್ಪಿಲ್ಲ. ಚೆನ್ನಾಗಿರುವ ಹುಡುಗಿಯರನ್ನು ನೋಡಿದರೆ ಈ ವಯಸ್ಸಿನ ಹುಡುಗರು ಸುಮ್ಮನಿರುವುದಾದರೂ ಹೇಗೆ? ಆದರೂ ನನ್ನ ಮಗನ ಕಡೆಯಿಂದ ನಾನು ಸಾರಿ ಕೇಳ್ತೀನಿ ಎಂದವರು ಕರಣ್ ಭುಜದ ಮೇಲೆ ತಟ್ಟಿ ಅವನನ್ನು ತಮ್ಮ ಜೊತೆ ಎಳೆದುಕೊಂಡು ಹೋದರು. ನಂತರ ಅಲ್ಲಿದ್ದವರು ಒಬ್ಬೊಬ್ಬರಾಗಿ ಹೊರಟು ಹೋದರು. ಅಹಾನ ಅಗಸ್ತ್ಯನ ಕಡೆ ಒಮ್ಮೆ ನೋಡಿ ನಿಧಾನವಾಗಿ ಅಲ್ಲಿಂದ ಕಳಚಿಕೊಳ್ಳಲು ನೋಡಿದಳು. ಅದನ್ನು ಗಮನಿಸಿದ ಅಗಸ್ತ್ಯ ಪಟ್ಟನೆ ಬಾಗಿಲನ್ನು ಲಾಕ್ ಮಾಡಿ ಅವಳನ್ನು ಗೋಡೆಗೆ ಒರಗಿಸಿ ಅವಳ ಅತಿ ಸನಿಹ ಬಂದು ನಿಂತು ಅವಳನ್ನೇ ದಿಟ್ಟಿಸಿದ. ಅಹಾನಾಳಿಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಏನಾದರೂ ತಿಳಿಯುವುದಕ್ಕೆ ಅವಳು ತಪ್ಪು ಮಾಡಿದ್ದರೆ ತಾನೆ. ಆದರೂ ಯಾಕೋ ಅವಳಿಗೆ ಅಗಸ್ತ್ಯನನ್ನು ತಲೆ ಎತ್ತಿ ನೋಡಲಾಗಲಿಲ್ಲ. ಯಾಕೆಂದು ಅವಳಿಗೂ ಸಹ ತಿಳಿದಿಲ್ಲ. ವಾಟ್ ವಾಸ್ ದ್ಯಾಟ್ ಅಹಾನ ಎಂದವನು ಅವಳ ಮೇಲೆ ವಾಗಿ ತನ್ನ ಎಡ ಹುಬ್ಬನ್ನು ಮೇಲೇರಿಸಿದ್ದ. ಅಹಾನಾಳಿಗೆ ಅವನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೆಂದು ತಿಳಿದಿದ್ದರೂ ಸಹ ಏನು ಎಂದು ಕೇಳಿದಳು. ನನ್ನ ಜೊತೆ ಆಟ ಆಡಬೇಡ, ಆ ಕರಣ್ಣಿನ ಕೈಗೆ ಕಿಸ್ ಮಾಡಿದಾಗ ನೀನ್ಯಾಕೆ ಸುಮ್ಮನೆ ಇದ್ದೆ ಎಂದವನ ಕೈಗಳು ಅವನರಿವಿಲ್ಲದೆ ಅವಳ ನಡುವನ್ನು ಬಳಸಿದ್ದವು. ಅಹಾನಾಳ ಉಸಿರು ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು.
ಅಗಸ್ತ್ಯನ ಈ ನಡೆಯನ್ನು ಅವಳು ನಿರೀಕ್ಷಿಸಿರಲಿಲ್ಲ. ಸ್ವಲ್ಪ ಕೋಪ ಮಾಡಿಕೊಂಡಿರಬಹುದೇನೋ ಎಂದುಕೊಂಡಿದ್ದಳಷ್ಟೆ. ಆದರೆ ಇಲ್ಲಿಯ ಪರಿಸ್ಥಿತಿ ಅವಳಂದುಕೊಂಡಿದ್ದಕ್ಕಿಂತ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು. ಅಗಸ್ತ್ಯ, ಸಾರಿ ಸರ್, ನನಗೆ ಅವರು ಹಾಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಎಂದಳು ತಲೆ ತಗ್ಗಿಸಿ. ಅವನು ಹಾಗೆ ಮಾಡಿದಾಗ ಎತ್ತಿ ಅವನ ಕೆನ್ನೆಗೊಂದು ಕೊಡುವುದು ಬಿಟ್ಟು ನೀನ್ಯಾಕೆ ಲೂಸ್ ಥರ ನಗ್ತಾ ನಿಂತಿದ್ದೆ ಎಂದವನು ಅವಳ ನಡುವಿನ ಮೇಲಿನ ಹಿಡಿತವನ್ನು ಇನ್ನಷ್ಟು ಬಿಗಿಯಾಗಿಸಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡಿದ್ದ. ಅವನ ಹಿಡಿತದಿಂದ ನೋವಾಗಿ ಅವಳ ಕಣ್ಣುಗಳು ತುಂಬಿ ಬಂದವು. ಅವರು ನಮ್ಮ ಕ್ಲೈಂಟ್ ಅಗಸ್ತ್ಯ. ನಾನು ಹಾಗೇನಾದರೂ ಮಾಡಿದ್ದರೆ ಈ ಡೀಲ್ ಕ್ಯಾನ್ಸಲ್ ಆಗಿ ಬಿಡ್ತಿತ್ತು. ಈಗಾಗಲೇ ನಿಮ್ಮ ಪ್ರಾಜೆಕ್ಟ್ ಪ್ಲ್ಯಾನ್ ಕದ್ದಿರುವುದರಿಂದ ನೀವು ತುಂಬ ಸ್ಟ್ರೆಸ್ ಆಗಿದ್ದೀರಿ. ಅದರ ಜೊತೆಗೆ ಇಷ್ಟು ಚಿಕ್ಕ ವಿಷಯಕ್ಕೆ ಈ ಪ್ರಾಜೆಕ್ಟ್ ಕೂಡ ನಿಮ್ಮ ಕೈ ತಪ್ಪಿ ಹೋದರೆ ತುಂಬ ಕಷ್ಟ. ಹಾಗಾಗಿ ನಾನು ಆ ರೀತಿ ವರ್ತಿಸುವುದು ಸರಿಯಲ್ಲ ಎನಿಸಿತು ಎಂದವಳು ತಲೆ ತಗ್ಗಿಸಿದಳು. ಇದು ಚಿಕ್ಕ ವಿಷಯನಾ? ಅವನು ನಿನಗೆ ಕಿಸ್ ಮಾಡ್ದ ಅಹಾನ. ಹೌ ಕ್ಯಾನ್ ಯು ಅಲೋ ಹಿಮ್ ಟು ಡೂ ದ್ಯಾಟ್ ಎಂದು ಚೀರಿದವನು ಅವಳನ್ನೇ ದಿಟ್ಟಿಸಿದ್ದ. ಅಹಾನ ಅವನ ಕಿರುಚಾಟಕ್ಕೆ ಒಮ್ಮೆಲೆ ಬೆಚ್ಚಿದಳು. ಆದರೆ ಇವನ್ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡುತ್ತಿದ್ದಾನೆಂದು ಅವಳಿಗೆ ತಿಳಿಯಲಿಲ್ಲ. ತನ್ನ ತಪ್ಪಿಲ್ಲದೆ ತನ್ನ ಮೇಲೆ ಕಿರುಚಾಡುತ್ತಿರುವ ಅಗಸ್ತ್ಯನ ಮೇಲೆ ಅವಳಿಗೂ ಕೂಡ ಕೋಪ ಬಂತು. ಅಷ್ಟಕ್ಕೂ ಅವರ ನನ್ನ ಕೈಗೆ ಕಿಸ್ ಮಾಡಿದ್ದು, ಇದರಲ್ಲಿ ಯಾವುದೇ ವಿಶೇಷ ಅರ್ಥವಿಲ್ಲ ಅಗಸ್ತ್ಯ. ಅವರಿಗೆ ಇದೆಲ್ಲ ಕಾಮನ್. ಅವರು ಬೆಳೆದಿದ್ದೆಲ್ಲ ಫಾರಿನಿನಲ್ಲಿ ಅಂತ ಅವರ ತಂದೆಯೇ ಹೇಳಿದ್ರಲ್ಲ. ಆದರೂ ನೀವ್ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ದೀರಿ ಎಂದಳು, ತಾನೂ ಕೂಡ ಕಡಿಮೆ ಇಲ್ಲವೆಂಬಂತೆ. ಅಗಸ್ತ್ಯನ ಬಾಯಿ ಕಟ್ಟಿತು. ಇಷ್ಟು ಚಿಕ್ಕ ವಿಷಯಕ್ಕೆ ತಾನ್ಯಾಕೆ ಹೀಗೆ ವರ್ತಿಸುತ್ತಿದ್ದೇನೆಂದು ಅವನಿಗೂ ಕೂಡ ತಿಳಿಯಲಿಲ್ಲ. ತಾನು ಮಾಡಿದ್ದು ತಪ್ಪೆಂದು ಅರಿವಾಯಿತು. ಆದರೆ ಸೋಲಪ್ಪಲು ತಯಾರಿಲ್ಲ ಅವ. ಸಿಕ್ಕಾಪಟ್ಟೆ ಆರೋಗೆಂಟ್. ಅವನ ಮೌನವನ್ನು ನೋಡಿ, ಹೇಳಿ, ಅವರು ನನ್ನ ಕೈಗೆ ಕಿಸ್ ಮಾಡಿದ್ರೆ ನಿಮಗೇನು? ಅಷ್ಟಕ್ಕೂ ನಮ್ಮಿಬ್ಬರ ನಡುವೆ ಹೆಸರಿಗಷ್ಟೇ ಗಂಡ ಹೆಂಡತಿ ಎಂಬ ಸಂಬಂಧ ಇರೋದು. ಅದು ಕೂಡ ಹೊರ ಜಗತ್ತಿಗೆ ತಿಳಿದಿಲ್ಲ. ಕೇವಲ ಮನೆಯವರಿಗಷ್ಟೇ ಸೀಮಿತ. ನೀವು ನನ್ನನ್ನು ಹೆಂಡತಿಯಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ನಮ್ಮ ಮದುವೆಯಾದ ಮೊದಲ ದಿನವೇ ಹೇಳಿದ್ದೀರಾ. ನಾನು ಕೂಡ ಅದಕ್ಕೆ ಯಾವುದೇ ರೀತಿಯ ನಿರಾಕರಣೆ ವ್ಯಕ್ತಪಡಿಸಿಲ್ಲ. ಆದರೆ ಈಗ್ಯಾಕೆ ಈ ರೀತಿ ವರ್ತಿಸುತ್ತಿದ್ದೀರಾ ಎಂದಳು ಕೋಪದಲ್ಲೇ. ಎನಾಫ್ ಎಂದು ಕಿರಿಚಿದನು ಅಗಸ್ತ್ಯ. ನಾನು ನಿನ್ನನ್ನು ನನ್ನ ಹೆಂಡತಿ ಅಂತ ಸ್ವೀಕರಿಸದೇ ಇರಬಹುದು ಅಹಾನ, ಆದರೆ ನೀನು ನನ್ನ ಹೆಂಡತಿ ಅನ್ನುವುದು ಅಷ್ಟೇ ನಿಜ. ಯು ಆರ್ ಮಿಸಸ್ ಅಗಸ್ತ್ಯ ಭಾರದ್ವಾಜ್. ಇದನ್ನು ಯಾರಿಂದಲೂ ಕೂಡ ಬದಲಿಸಲು ಸಾಧ್ಯವಿಲ್ಲ. ಆ್ಯಂಡ್ ನನ್ನ ಹೆಂಡತಿಯ ಜೊತೆ ಯಾರೂ ಕೂಡ ಈ ರೀತಿ ಬಿಹೇವ್ ಮಾಡೋದನ್ನು ನಾನು ಸಹಿಸುವುದಿಲ್ಲ. ಸೊ ಇನ್ಮುಂದೆ ಈ ಥರದ ಸಿಚುಯೇಷನ್ ಬಂದಾಗ ನೀನು ಆದಷ್ಟು ಕೇರ್ಫುಲ್ ಆಗಿರಬೇಕು. ಇಲ್ಲ ಅಂದರೆ ಕೆಲಸ ಬಿಟ್ಟು ಮನೆಯಲ್ಲಿರಬಹುದು. ಆಮ್ ಐ ಕ್ಲಿಯರ್ ಎಂದನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಅಗಸ್ತ್ಯನ ಮಾತುಗಳು ಅಹಾನಳ ಹೃದಯ ಬಡಿತವನ್ನು ಏರಿಸಿದ್ದಂತೂ ಸುಳ್ಳಲ್ಲ. ಅದರಲ್ಲೂ ಅವನು ನೀನು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಎಂದು ಅಷ್ಟು ಗಟ್ಟಿಯಾಗಿ ಹೇಳಿದ್ದು ಅವಳನ್ನು ನಾಚುವಂತೆ ಮಾಡಿತ್ತು. ಅಗಸ್ತ್ಯ ಅಹಾನಾಳನ್ನು ತನ್ನ ಹೆಂಡತಿ ಎಂದು ಸ್ವೀಕರಿಸಿಲ್ಲದಿದ್ದರೂ ಸಹ ತಾನು ಅವನ ಹೆಂಡತಿ ಎನ್ನುವುದು ಬದಲಿಸಲಾಗದ ಸತ್ಯ ಎಂಬ ಮಾತುಗಳಿಗೆ ಹುಡುಗಿ ಬಿದ್ದು ಹೋದಳು. ಅವಳೇನು ಉತ್ತರಿಸದೇ ಇರುವುದು ಅವನಿಗೆ ಇನ್ನಷ್ಟು ಉರಿಸಿತು. ಆಮ್ ಐ ಕ್ಲಿಯರ್ ಎಂದು ಅಗಸ್ತ್ಯ ಇನ್ನೊಮ್ಮೆ ಗಟ್ಟಿಯಾಗಿ ಹೇಳಿದಾಗ ಹ್ಞೂ ಎನ್ನುವಂತೆ ತಲೆ ಆಡಿಸಿದಳು. ಐ ವಾಂಟ್ ವರ್ಡ್ಸ್ ಅಹಾನ ಎಂದನು ಅಗಸ್ತ್ಯ ಗಂಭೀರವಾಗಿ. ಅರ್ಥ ಆಯಿತು ಎಂದಳು ಅವನನ್ನೇ ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ಆಶ್ಚರ್ಯದಲ್ಲಿ ನೋಡುತ್ತಾ. ಸಿ, ದಟ್ಸ್ ವೆರಿ ಸಿಂಪಲ್ ಎಂದು ಅವಳನ್ನು ಬಿಟ್ಟು ತನ್ನ ವಾಚಿನಲ್ಲಿ ಸಮಯ ನೋಡಿಕೊಂಡವನು 1:30ಗೆ ಲಂಚ್ ಮೀಟಿಂಗ್ ಇದೆ. ನಾನು ವಾಪಸ್ ಬರೋ ಅಷ್ಟರಲ್ಲಿ 3 ಗಂಟೆ ಆಗಬಹುದು. ಸೊ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಕಾಲ್ ಮಾಡು. ಅದರ್ವೈಸ್ ಡೋಂಟ್ ಈವನ್ ಬಾದರ್ ಟು ಡಿಸ್ಟರ್ಬ್ ಮೀ ಎಂದನು. ಓಕೆ ಸರ್ ಎಂದಳು ಅಹಾನ. ಗುಡ್ ಗರ್ಲ್ ಎಂದವನು ಕೆನ್ನೆ ತಟ್ಟಿ ಹೊರಟು ಹೋದರೆ ಅಹಾನ ಗರ ಬಡಿದವಳಂತೆ ನಿಂತು ಬಿಟ್ಟಳು. ಸಂಚಿಕೆ ಮುಂದುವರಿಯುತ್ತದೆ. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.